ನಾನೇ ಫಸ್ಟ್ ಅವರಿಗೆ ಪ್ರಪೋಸ್ ಮಾಡಿದ್ದು. ಸೊ ಅದಾದ್ಮೇಲೆ ಇಲ್ಲ ಅಂದ್ರೆ ಅವ್ರ ಗುಣ ತುಂಬಾ ಇಷ್ಟ ಆಯ್ತು, ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ. ಸೊ ಅದಾದ್ಮೇಲೆ ಪ್ರಾಬ್ಲಮ್ಸ್ ತುಂಬಾ ಬಂತು, ಎಲ್ಲ ಸಾಲ್ವ್ ಮಾಡಿ ಎದುರಿಸಿ ನಿಂತು ಈಗ ಫೈನಲಿ ಮದುವೆ ಆಗ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಒಂದು ಮದುವೆ ನೋಡಕ್ಕೆ. ಬಟ್ ಒಂದು ಬೇಜಾರು ಏನಪ್ಪ ಅಂದ್ರೆ ಇಬ್ರು ಒಟ್ಟಿಗೆ ಆಗೋಣ ಕಣ ಮದುವೆ ಅಂತ ಹೇಳ್ಬಿಟ್ಟು ನನ್ನ ಮಗ ಫಸ್ಟೇ ಮದುವೆ ಆಯ್ತಾನಲ್ಲ ಎಷ್ಟಿರ್ಬೇಡಿ ಒಂದು ಅಂತ ಅದೊಂದು ಬೇಜಾರು ಬಿಟ್ರಿ. ಎಷ್ಟಿರ್ಬೋದು ಅಂದ್ರೆ ಏನು ಎಷ್ಟಿರ್ಬೋದು ಏನು ಎಷ್ಟಿರ್ಬೋದು ಅಂದ್ರೆ ಏನು ಅಷ್ಟಿರ್ಬೋದು ಏನು ಅಲ್ಲ ಅದು ಶೂ ಚೆನ್ನಾಗಿದೆ ಅಂತ ನೋಡಕ್ ಬಂದೆ ಕಣೋ. ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರು. 10 ನಿಮಿಷ ಎಲ್ಲರೂ ನಮ್ಗೆ ಕರ್ಸ್ಕೊಂಡಾನ. ಖುಷಿ ಆಗ್ತಿದೆ ಮದುವೆ ಆಗ್ತಿರೋದು. ನಮ್ಮ ಆತ್ಮೀಯ ಗೆಳೆಯ ಬಹಳ ಚಡ್ಡಿ ದೋಸ್ತ ಕುಚುಕು ಚೆನ್ನಾಗಿರ್ಲಿ, ಮುಂದೆ ಫ್ಯೂಚರ್ ಅಲ್ಲಿ ಏನು ಅದ್ಭುತವಾದ ಇದೇ ತರದ ಮದುವೆಗಳನ್ನ ನಾವು ಪದೇ ಪದೇ ನೋಡೋತರ ಬೇಡ, ಇದೊಂದು ಸಾಕು ಅವನಿಗೆ. ತುಂಬಾ ಖುಷಿ ಆಗ್ತಿದೆ. ಹಾಗೆ ನಾನು ವೇಟಿಂಗ್ ಅಲ್ಲಿ ಇದ್ದೀನಿ. ಇವ್ರು ಯಾವ ಮೊದಲ ಡ್ಯಾನ್ಸ್ ಅನುಭವ ಹೇಗಿತ್ತು? ಹೇಗೆ ಇಷ್ಟು ಬೇಗ ಸಂಸಾರ ನನಗಿಂತ ಮುಂಚೆನೆ ಸಂಸಾರಿ ಆದ ಅಂತ ಎರಡೂ ಕೂಡ 38 ಆದ್ರೂ ಬೇಜಾರ. ನನ್ ತುಂಬಾ ಖುಷಿ ಇದೆ, ಅವನಿಗೂ ಖುಷಿ ಇದೆ. ಇನ್ನೊಂದು ಲೇಟಾಗಿ ಮದ್ವೆ ಆಗೋಣ ಅಂತ ಇದ್ವಿ, ಬಟ್ ಏಜ್ ಬಾರ ಆಗ್ಬಿಟ್ಟಿದೆ ಅವನಿಗೆ, ಅದಕ್ಕೆ ಬೇಗ ಮದ್ವೆ ತುಂಬಾ ಹರ್ಟ್ ಮಾಡ್ತಾನೆ ಆಕ್ಚುಲಿ, ಬಟ್ ಸಮಾಧಾನ ಮಾಡ್ತಾನೆ. ತುಂಬಾ ಸ್ವೀಟ್ ಗೈ, ತುಂಬಾ ಕೇರ್ ಮಾಡ್ತಾನೆ. ನಂಗೆ ಕೇರಿಂಗ್ ತುಂಬಾ ಇಷ್ಟ ಅವನಲ್ಲಿ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಅವ್ರ ಮದುವೆ ಆಯ್ತಲ್ಲ ಅಂತ ಖುಷಿ ಆಗ್ತಿದೆ, ನನ್ನ ಮದುವೆ ಆಗಿಲ್ಲಲ್ಲ ಅಂತ ಬೇಜಾರಾಗ್ತಿದೆ. ನನ್ ಮತ್ತೆ ನಡೆಯೋದು. ಅವಳಿ ಮಕ್ಕಳೇ ಬಂತು, ಮಕ್ಕಳು ಬಂದಿದ್ದಾರೆ, ಮಕ್ಕಳು ಅಳ್ತಾ ಇದ್ದಾರೆ.